ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಇವತ್ತು ರೆಡ್ಮಿ ನೋಟ್ 8 ಪ್ರೋದಲ್ಲಿರುವಂತಹ ಕ್ಯಾಮ್ರಾ ಸೆಟ್ಟಿಂಗ್ಸ್ ಟಿಪ್ಸ್ಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಓಕೆ, ಫಸ್ಟ್ ನಾವು ಕ್ಯಾಮ್ರಾ ಆ್ಯಪ್ನ ಆನ್ ಮಾಡೋಣ. ಆನ್ ಮಾಡಿದ್ಮೇಲೆ ಮೇಲೆ ಕಾಣುವಂಥ ಈ ಮೂರು ಬಾರು, ಸೊ ಅದನ್ನ ಪ್ರೆಸ್ ಮಾಡಿದ್ರೆ ನಮಗೆ ಜಾಸ್ತಿ ಆಪ್ಷನ್ ಬರುತ್ತೆ. ಓಕೆ, ನೋಡ್ತಾ ಇದ್ದೀರಾ ಸೆಟ್ಟಿಂಗ್ಸ್ ಅಲ್ಲಿ. ಸೊ ನಾವೀಗ ಒಂದಾಗಿ ನೋಡೋಣ ಸೆಟ್ಟಿಂಗ್ಸ್ ಅಲ್ಲಿ. ಓಕೆ, ಫಸ್ಟ್ ಒನ್ ಸೇವ್ ಲೊಕೇಶನ್ ಇನ್ಫೋ. ಸೊ ಈ ಆಪ್ಷನ್ ಏನಂತ ಹೇಳಿದ್ರೆ, ನೀವೇನಾದರೂ ಫೋಟೋಸ್ನ ಬೇರೆ ಬೇರೆ ಲೊಕೇಶನ್ ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ರೆ, ನೀವು ಯಾವ ಫೋಟೋನ ಯಾವ ಲೊಕೇಶನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂತ ನೋಡೋದಕ್ಕೆ ನಿಮಗೆ ಈ ಆಪ್ಷನ್ ಹೆಲ್ಪ್ ಆಗುತ್ತೆ. ಸೊ ನಾನು ಇವಾಗ ಆನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಒಂದು ಫೋಟೋ ತಗೊಂತೀನಿ. ಆನ್ ಮಾಡಿಬಿಟ್ಟು ಫೋಟೋನ ಕ್ಲಿಕ್ ಮಾಡಿದೆ. ಸೊ ನೀವು ಫೋಟೋನ ಕ್ಲಿಕ್ ಮಾಡಿಬಿಟ್ಟು ಫೋಟೋ ಡೀಟೇಲ್ಸ್ ಅಲ್ಲಿ ಹೋಗಿ, ಡೀಟೇಲ್ಸ್ ಹೋದ್ರೆ ನಿಮಗೆ ಇಲ್ಲಿ ಕಾಣುತ್ತೆ ಆಪ್ಷನ್, ಇಲ್ಲಿ ಕಾಣ್ತಿದೆಯಾ ಲೊಕೇಶನ್ ಅಂತ. ಸೊ ನಿಮಗೆ ನಿಮ್ಮ GPS ಏನಾದರೂ ಅಂದರೆ ನಿಮ್ಮ ಡಾಟಾ ಏನಾದರೂ ಆನ್ ಇದ್ರೆ, ನೀವು ಯಾವ ಲೊಕೇಶನ್ ಅಂದಿದ್ದೀರಾ ಸೊ ಆ ಲೊಕೇಶನ್ ನೇಮ್ ಬರುತ್ತೆ ಇಲ್ಲಿ. ಓಕೆ, ಫಸ್ಟ್ ಆಪ್ಷನ್ ನಿಮಗಿದು. ನೆಕ್ಸ್ಟ್ ಆಪ್ಷನ್ ಕ್ಯಾಮ್ರಾ ಸೌಂಡ್. ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಕ್ಯಾಮ್ರಾ ಸೌಂಡ್ ಆಪ್ಷನ್ ಆಫ್ ಇದೆ. ಸೊ ನಾನು ಇವಾಗ ಏನಾದರೂ ಫೋಟೋನ ಕ್ಲಿಕ್ ಮಾಡಿದ್ರೆ ಸೌಂಡ್ ಬರೋದಿಲ್ಲ. ಓಕೆ, ಸೊ ನಾನು ಇವಾಗ ಈ ಆಪ್ಷನ್ ಅನ್ನ ಈ ಥರ ಆನ್ ಮಾಡಿಬಿಟ್ಟು ಫೋಟೋ ಕ್ಲಿಕ್ ಮಾಡಿದ್ರೆ, ಓಕೆ ಮಾಡ್ತಿರಲ್ಲ, ಸೌಂಡ್ ಬರುತ್ತೆ. ಓಕೆ, ಕೇಳ್ತಾ ಇದೆಯಲ್ಲ. ಸೊ ಈ ಆಪ್ಷನ್ ಕ್ಯಾಮ್ರಾ ಸೌಂಡ್ಗೋಸ್ಕರ. ಓಕೆ, ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಪಾಕೆಟ್ ಮೋಡ್. ಸೊ ನಾವು ಆಪ್ಷನ್ ಆನ್ ಮಾಡಿದ್ರೆ, ನೀವೇನಾದರೂ ನಿಮ್ಮ ಫೋನ್ನ ಪಾಕೆಟ್ ಅಲ್ಲಿ ಅಥವಾ ನಿಮ್ಮ ಯಾವುದೋ ಒಂದು ಬ್ಯಾಗ್ ಇಟ್ಕೊಂಡಿದ್ರೆ ನಿಮ್ಮ ಕ್ಯಾಮ್ರಾ ಆನ್ ಆಗೋದಿಲ್ಲ. ಸೊ ನಾವು ಈ ಆಪ್ಷನ್ ಸೆಟ್ಟಿಂಗ್ ಹೋಗ್ಬಿಟ್ಟು ಕೂಡ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಲಾಕ್ ಸ್ಕ್ರೀನ್ ಹೋಗಿ ಆದ್ಮೇಲೆ ಕೆಳಗೆ ಕಾಣ್ತಾ ಇದೆಯಲ್ಲ ಪಾಕೆಟ್ ಮೋಡ್ ಅಂತ. ಸೊ ನೀವು ಇಲ್ಲಿ ಕೂಡ ನೀವು ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಈ ಆಪ್ಷನ್ ಯೂಸ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಆಪ್ಷನ್ ಪಾಕೆಟ್ ಮೋಡ್ ಆಯ್ತು. ಸೇವ್ ಟು SD ಕಾರ್ಡ್. ಸೊ ಬೈ ಡಿಫಾಲ್ಟ್ ಆಗಿ ನಿಮ್ಮ ಎಲ್ಲ ಇಮೇಜಸ್ ನಿಮ್ಮ ಇಂಟರ್ನಲ್ ಮೆಮೊರಿಯಲ್ಲಿ ಸೇವ್ ಆಗ್ತಾ ಇರುತ್ತೆ. ಸೊ ನೀವೇನಾದರೂ ಈ ಆಪ್ಷನ್ ಆನ್ ಮಾಡಿದ್ರೆ ನಿಮ್ಮ ಇಮೇಜಸ್ ಎಲ್ಲಾನು ನಿಮ್ಮ SD ಕಾರ್ಡ್ಗೆ ಅಂದರೆ ನಿಮ್ಮ ಮೆಮೊರಿ ಕಾರ್ಡ್ಗೆ ಸೇವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆಪ್ಷನ್ ಸೊ ಸೇವ್ ಪ್ರಿಯಸ್ ಮೋಡ್. ಸೊ ಫಸ್ಟ್ ಆಪ್ಷನ್ ನಾನು ತೋರಿಸ್ತೀನಿ ನಿಮಗೆ. ನೀವು ಎವ್ರಿ ಟೈಮ್ ನೀವು ನಿಮ್ಮ ಕ್ಯಾಮ್ರಾ ಆ್ಯಪ್ನ ಆನ್ ಮಾಡಿದಾಗ ಇಲ್ಲಿ ಕಾಣ್ತಿದಿಲ್ಲ, ಕ್ಯಾಮ್ರಾ ಆ್ಯಪ್ ಆನ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣ್ತಿದೆ ನೋಡಿ ಫೋಟೋ ಮೋಡ್ ಅಂತ. ಸೊ ಫಸ್ಟ್ ನಿಮಗೆ ಫೋಟೋ ಮೋಡ್ ಆನ್ ಆಗುತ್ತೆ. ಓಕೆ, ಅಂದರೆ ಫೋಟೋ ಮೋಡ್ ಫಸ್ಟ್ ಬರುತ್ತೆ ನಿಮಗೆ ಆಪ್ಷನ್ ಆಗಿ. ಸೊ ನೀವು ಇವಾಗ ಈ ಆಪ್ಷನ್ ಆನ್ ಮಾಡಿ, ಸೇವ್ ಪ್ರಿವಿಯಸ್ ಮೋಡ್ ಇದೆಯಲ್ಲ, ಸೊ ಈ ಆಪ್ಷನ್ ಆನ್ ಮಾಡ್ತೀನಿ. ಆನ್ ಮಾಡಿಬಿಟ್ಟು ನಾನು ಯಾವುದೋ ಒಂದು ವಿಡಿಯೋ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಈ ವಿಡಿಯೋ ಆಪ್ಷನ್ ನಾನು ಇವಾಗ ಯೂಸ್ ಮಾಡಿಬಿಟ್ಟು ನಾನು ಇವಾಗ ಆ್ಯಪ್ನ ಕ್ಲೋಸ್ ಮಾಡ್ತೀನಿ. ಓಕೆ, ನೋಡ್ತಿರಲ್ಲ. ಸೊ ನಾನು ಇವಾಗ ಆ್ಯಪ್ನ ಕ್ಲೋಸ್ ಮಾಡಿದ್ದೀನಿ. ಸೊ ನೀವು ಇವಾಗ ಅಗೇನ್ ಏನಾದರೂ ಆ್ಯಪ್ನ ಓಪನ್ ಮಾಡಿದ್ರೆ ನಿಮಗೆ ಫಸ್ಟು ವಿಡಿಯೋ ಬರುತ್ತೆ. ಓಕೆ, ಸೊ ಕಾಣ್ತಿದೆಯಲ್ಲ, ಸೊ ಈ ಥರ. ಓಕೆ, ಸೊ ಈ ಆಪ್ಷನ್ ನೀವು ಲಾಸ್ಟ್ ಯಾವ ಮೋಡ್ನ ಯೂಸ್ ಮಾಡಿದ್ದೀರಾ ಸೊ ಆ ಮೋಡ್ನ ಅಗೇನ್ ತರೋದಕ್ಕೆ ಈ ಸೇವ್ ಪ್ರಿವಿಯಸ್ ಮೋಡ್ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಮಿರರ್ ಫ್ರಂಟ್ ಕ್ಯಾಮ್ರಾ. ಸೊ ನೀವೇನಾದರೂ ಫ್ರಂಟ್ ಕ್ಯಾಮ್ರಾದಿಂದ ಸೆಲ್ಫಿ ತಗೊಂತ ಇದ್ರೆ ನಿಮಗೆ ಈ ಆಪ್ಷನ್ ಆಲ್ವೇಸ್ ಆನ್ ಇರಬೇಕು. ಯಾಕಂತ ಹೇಳಿದ್ರೆ, ನೀವೇನಾದರೂ ಫ್ರಂಟ್ ಕ್ಯಾಮ್ರಾದಿಂದ ಸೆಲ್ಫಿ ತಗೋಬೇಕಾದ್ರೆ ಇದು ಆಫ್ ಇದ್ರೆ ನಿಮ್ಮ ಸೆಲ್ಫಿ ಕ್ಯಾಮ್ರಾ ರಿಯಲ್ ಇಮೇಜ್ ಬರೋದಿಲ್ಲ, ನಿಮಗೆ ನಿಮ್ಮ ರಿಯಲ್ ಇಮೇಜ್ ಮಿರರ್ ಇಮೇಜ್ ಬರುತ್ತೆ. ಸೊ ಓಕೆ, ಸೊ ಬೆಟರ್ ಆಪ್ಷನ್ ನೀವೇನಾದರೂ ಸೆಲ್ಫಿ ತಗೊಂತ ಇದ್ರೆ ಈ ಆಪ್ಷನ್ ನಿಮಗೆ ಆಲ್ವೇಸ್ ಆನ್ ಇರಬೇಕು. ಓಕೆ, ಮಿರರ್ ಫ್ರಂಟ್ ಕ್ಯಾಮ್ರಾ ಆಪ್ಷನ್. ನೆಕ್ಸ್ಟ್ ಇಸ್ ವಾಟರ್ ಮಾರ್ಕ್. ಸೊ ಈ ವಾಟರ್ ಮಾರ್ಕ್ ಅಲ್ಲಿ ನಮಗೆ ಮೇನ್ಲಿ 3 ಆಪ್ಷನ್ ಬರುತ್ತೆ. ಓಕೆ, ನೋಡ್ತಾ ಇದ್ರಲ್ಲ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಟೈಮ್ ಸ್ಟ್ಯಾಂಪ್ ಆನ್ ಫೋಟೋಸ್. ಸೊ ಈ ಆಪ್ಷನ್ ನೀವು ಆನ್ ಮಾಡಿಬಿಟ್ಟು ನೀವು ಫೋಟೋ ಕ್ಲಿಕ್ ಮಾಡಿ. ನೀವು ಫೋಟೋ ಕ್ಲಿಕ್ ಮಾಡ್ತೀನಿ. ಸೊ ಫೋಟೋ ಕ್ಲಿಕ್ ಮಾಡಿದ್ರೆ ಈ ಫೋಟೋ ಮೇಲೆ ಡೇಟ್ ಅಂಡ್ ಟೈಮ್ ಬರುತ್ತೆ. ಸೊ ಇಲ್ಲಿ ಕಾಣ್ತಿದೆಯಲ್ಲ ಟುಡೇ ಡೇಟ್ ಅಂಡ್ ಟೈಮ್. ಸೊ ಡೇಟ್ ಅಂಡ್ ಟೈಮ್ ಬರುತ್ತೆ, ಕಾಣ್ತಿದೆಯಲ್ಲ. ಸೊ ಇದಕ್ಕೆ ನಿಮಗೆ ಈ ಆಪ್ಷನ್ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ವಾಟರ್ ಮಾರ್ಕಲ್ಲಿ ನೀವು ನೋಡ್ಬೋದು. ಇವಾಗ ವಾಟರ್ ಮಾರ್ಕಲ್ಲಿ ಡಿವೈಸ್ ವಾಟರ್ ಮಾರ್ಕ್ ಅಂತ ಬರುತ್ತೆ. ಸೊ ನೀವು ಯಾವ ಫೋನ್ ಯೂಸ್ ಮಾಡ್ತಿದ್ದೀರಲ್ಲ ಸೊ ಆ ಫೋನ್ ನೇಮ್ ಬರುತ್ತೆ. ಹಾಗೆ ಕೆಳಗಡೆ ನಿಮಗೆ ಕಸ್ಟಮ್ ವಾಟರ್ ಮಾರ್ಕ್ ಅಂತ ಬರುತ್ತೆ. ಓಕೆ, ನೋಡ್ತಾ ಇದ್ದೀರಲ್ಲ. ಸೊ ನಾನು ಆಲ್ರೆಡಿ ನೇಮ್ ಹಾಕಿದ್ದೀನಿ. ನಿಮ್ಗೆ ಯಾವ ಥರ ಬೇಕು ನೀವು ಆ ಥರ ಟೈಪ್ ಮಾಡ್ಕೋಬೋದು. ಸೇವ್ ಮಾಡಿಬಿಟ್ಟು ಇವಾಗ ನೀವು ಫೋಟೋ ತಗೊಳ್ಳಿ ಒಂದು ಯಾವುದೋ ಒಂದು. ಓಕೆ, ನಾನು ಫೋಟೋ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಫೋಟೋದಲ್ಲಿ ವಾಟರ್ ಮಾರ್ಕು ನಿಮ್ಮ ಕ್ಯಾಮ್ರಾ ಡಿವೈಸ್ ನೇಮ್ ಬಂದಿರುತ್ತೆ. ಹಾಗೆ ನೀವು ಕೆಳಗಡೆ ಹಾಕಿದಿರಲ್ಲ ಕಸ್ಟಮ್ ವಾಟರ್ ಮಾರ್ಕ್. ಸೊ ಫಾರ್ ಎಕ್ಸಾಂಪಲ್ ನಾನು ನೇಮ್ ಬಂದಿದೆ ಇಲ್ಲಿ. ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ಚೇಂಜ್ ಮಾಡ್ಕೋಬಹುದು. ಓಕೆ, ಸೊ ಇದು ವಾಟರ್ ಮಾರ್ಕ್ ಆಯಿತು. ಸೊ ಇವಾಗ ಪ್ರೆಸೆಂಟ್ಲಿ ನಾನು ಹಾಕ್ಬಿಡ್ತೀನಿ. ನೆಕ್ಸ್ಟ್ ಆಪ್ಷನ್ ಶೋ ಗ್ರಿಡ್ ಲೈನ್ಸ್. ಓಕೆ, ಸೊ ಈ ಆಪ್ಷನ್ ಹೇಳೋಕ್ಕಿಂತ ಮುಂಚೆ ಫಸ್ಟು, ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಸ್ಕ್ರೀನಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಏನು ಲೈನ್ಸ್ ಕಾಣ್ತಾ ಇಲ್ಲ. ನೀವು ಈ ಆಪ್ಷನ್ನ ಆನ್ ಮಾಡಿದ್ರೆ, ಈ ಶೋ ಗ್ರಿಡ್ ಲೈನ್ಸ್ನ ಆನ್ ಮಾಡಿದ್ರೆ ನಿಮಗೆ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಿದೆಯಲ್ಲ ನಿಮ್ಮ ಸ್ಕ್ರೀನಲ್ಲಿ ಲೈನ್ಸ್ ಕಾಣ್ತಿದೆ ನೋಡಿ, ಹಾರಿಜಾಂಟಲ್ ಆಗಿ ಮತ್ತು ವರ್ಟಿಕಲ್ ಆಗಿ. ಸೊ ಈ ಆಪ್ಷನ್ ನಿಮಗೆ ಫೋಟೋ ಕ್ಲಿಕ್ ಮಾಡಬೇಕಾದ್ರೆ ರೆಫರೆನ್ಸ್ಗಾಗಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈ ಆಪ್ಷನ್. ಓಕೆ, ನೆಕ್ಸ್ಟ್ ಆಪ್ಷನ್ ನೋಟಿಫೈ ಅಬೌಟ್ ಓರಿಯಂಟೇಷನ್. ಸೊ ಈ ಆಪ್ಷನ್ ನೀವು ಆನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಕ್ಲಿಕ್ ಮಾಡ್ತಿರಲ್ಲ ಫೋಟೋದು, ನಿಮ್ಮ ಕ್ಯಾಮ್ರಾ
ನಿಮ್ಮ ಫ್ಲೋರ್ಗೆ ಫ್ಲಾಟ್ ಆಗಿದ್ರೆ ಕಾಣ್ತಿದೆಯಲ್ಲ ಬಂತಲ್ಲ ಕರೆಂಟ್ ಓರಿಯೆಂಟೇಷನ್. ಸೊ ನಿಮ್ಮ ಕ್ಯಾಮ್ರಾ ನಿಮ್ಮ ಫ್ಲೋರ್ಗೆ ಫ್ಲಾಟ್ ಆಗಿದ್ರೆ ಆಪ್ಷನ್ ಬರುತ್ತೆ. ಸೊ ಓಕೆ, ನೀವೇನಾದರೂ ಈ ಥರ ಹಾರಿಜೆಂಟಲ್ ಆಗಿರುವಂಥ ಫೋಟೋ ಕ್ಲಿಕ್ ಮಾಡ್ತಾ ಇದ್ರೆ ನೀವು ಆ ಆಪ್ಷನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಈ ಆಪ್ಷನ್ ನೋಟಿಫೈ ಅಬೌಟ್ ಓರಿಯೆಂಟೇಷನ್. ಓಕೆ, ಅಂಟಿದೆಯಲ್ಲ. ಓಕೆ, ನೆಕ್ಸ್ಟ್ ಆಪ್ಷನ್ ಕರೆಕ್ಟ್ ಡಿಸ್ಟಾರ್ಷನ್ ಇನ್ ಅಲ್ಟ್ರಾವೈಡ್ ಶಾರ್ಟ್ಸ್. ಸೊ ಫಾರ್ ಎಕ್ಸಾಂಪಲ್ ನೀವೇನಾದರೂ ಅಲ್ಟ್ರಾವೈಡ್ ಶಾರ್ಟ್ಸ್ ತಗೊಂತಾ ಇದ್ರೆ ನಿಮ್ಮ ಕಾರ್ನರ್ ಎಜಸ್ ಅಲ್ಲಿ ಇಮೇಜಸ್ ಬೆಂಡ್ ಆಗಿರುತ್ತೆ. ಸೊ ನೀವು ಈ ಆಪ್ಷನ್ ಆನ್ ಮಾಡೋದ್ರ ಮೂಲಕ ನೀವು ಅಲ್ಟ್ರಾವೈಡ್ ಶಾರ್ಟ್ಸ್ ನ ತಗೋಬೇಕಾದ್ರೆ ನಿಮ್ಮ ಕಾರ್ನರ್ ಅಲ್ಲಿ ಬೆಂಡ್ ಬರೋದಿಲ್ಲ, ಯಾವ ತರ ಇದೆಯಲ್ಲ ನಾರ್ಮಲ್ ಆಗಿ, ಸೊ ಅದೇ ತರ ಬರುತ್ತೆ. ಸೊ ನೀವು ಈ ಆಪ್ಷನ್ ಅಲ್ಟ್ರಾವೈಡ್ ಶಾರ್ಟ್ ಕ್ಲಿಕ್ ಮಾಡ್ತಾ ಇದ್ರೆ ಆನ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಆಪ್ಷನ್ ಫೋಕಸ್ ಅಂಡ್ ಶೂಟ್. ಸೊ ಈ ಆಪ್ಷನ್ ಮೇನ್ಲಿ ಫಾರ್ ಎಕ್ಸಾಂಪಲ್ ಕಾಣ್ತಿದೆಯಲ್ಲ, ಟ್ಯಾಪ್ ಟು ಫೋಕಸ್ ದೆನ್ ಅಗೇನ್ ಟ್ಯಾಪ್ ಅಗೇನ್ ಟು ಟೇಕ್ ಫೋಟೋ. ಸೊ ಈ ಆಪ್ಷನ್ ನೀವು ಆನ್ ಮಾಡಿದ್ರೆ ನಿಮ್ಮ ಕ್ಯಾಮ್ರಾ ಇದೆಯಲ್ಲ, ಸೊ ಕ್ಯಾಮ್ರಾ ಮೇಲೆ ಫಸ್ಟ್ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಫೋಕಸ್ ಮಾಡುತ್ತೆ. ನೀವು ಎಲ್ಲಿ ಕ್ಲಿಕ್ ಮಾಡ್ತೀರಾ ಆ ಏರಿಯಾದಲ್ಲಿ ಫೋಕಸ್ ಮಾಡುತ್ತೆ. ಓಕೆ, ಸೊ ನೀವೇನಾದರೂ ಅಗೇನ್ 2 ಟೈಮ್ ಪ್ರೆಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು 2 ಟೈಮ್ ಪ್ರೆಸ್ ಮಾಡ್ತೀನಿ, 2 ಟೈಮ್ ಪ್ರೆಸ್ ಮಾಡಿದ್ರೆ ಓಕೆ ಫೋಟೋ ಕ್ಲಿಕ್ ಆಯಿತು. 1 ಟೈಮ್ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋಕಸ್ ಆಗುತ್ತೆ, 2 ಟೈಮ್ ಮಾಡಿದ್ರೆ ಕ್ಲಿಕ್ ಆಗುತ್ತೆ. ಸೊ ಈ ಆಪ್ಷನ್ ಫೋಕಸ್ ಅಂಡ್ ಶೂಟ್. ಓಕೆ ಆಯ್ತಲ್ಲ. ನೆಕ್ಸ್ಟ್ ಒನ್ ಸ್ಕ್ಯಾನ್ QR ಕೋಡ್ಸ್. ಸೊ ನಿಮ್ಗೆ ಗೊತ್ತೇ ಇದೆ, ರಿಯರ್ ಕ್ಯಾಮ್ರಾ ಮಾತ್ರ ನಿಮ್ಮ QR ಕೋಡ್ನ ಸ್ಕ್ಯಾನ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಆಪ್ಷನ್ ಪ್ರೆಸ್ ಅಂಡ್ ಹೋಲ್ಡ್ ಶಟರ್ ಬಟನ್. ಸೊ ಶಟರ್ ಬಟನ್ ನೀವು ಶಟರ್ ಬಟನ್ ಅಂದರೆ ಇಲ್ಲಿ ಕಾಣ್ತಿದೆಯಲ್ಲ ವೈಟ್ ಬಟನ್, ಸೊ ಇದು ಶಟರ್ ಬಟನ್. ಸೊ ಈ ಆಪ್ಷನ್ ನಾನು ಯೂಸ್ ಮಾಡಿಬಿಟ್ಟು ಪ್ರೆಸ್ ಅಂಡ್ ಹೋಲ್ಡ್ ಶಟರ್ ಬಟನ್ ನೀವು ಪ್ರೆಸ್ ಮಾಡಿದ್ರೆ 2 ಆಪ್ಷನ್ ಸಿಗುತ್ತೆ ನಿಮಗೆ. ಒಂದು ಬರ್ಸ್ಟ್ ಶೂಟ್, ಇನ್ನೊಂದು ಫೋಕಸ್. ಸೊ ಬರ್ಸ್ಟ್ ಶೂಟ್ ಅಂತ ಹೇಳಿದ್ರೆ ಸೋ ಮೆನಿ ಫೋಟೋಸ್ ಅಂದರೆ ತುಂಬ ಜಾಸ್ತಿ ಇಮೇಜಸ್ ಸಡನ್ ಆಗಿ ಕ್ಲಿಕ್ ಆಗುತ್ತೆ. ಸೊ ನೋಡ್ತಾ ಇದ್ರೆ ನಾನು ಇವಾಗ ಇದನ್ನ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ಶಟರ್ ಬಟನ್ ನಾನು ಈ ಥರ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದ್ರೆ ನಮಗೆ ಜಾಸ್ತಿ ಫೋಟೋಸು ಕ್ಲಿಕ್ ಆಗಿರುತ್ತೆ. ಇಲ್ಲಿ ಕಾಣ್ತಿದ್ದಲ್ಲ ಇಮೇಜು, ಸೊ ನೋಡಿದ್ದೀರಾ. ಸೊ ಎಷ್ಟು ಪ್ರೆಸ್ ಮಾಡ್ತೀರಾ ಸೋ ಮೆನಿ ಇಮೇಜಸ್ ಕ್ಲಿಕ್ ಆಗಿರುತ್ತೆ. ಓಕೆ, ಕಾಣ್ತಿದ್ದಲ್ಲ. ಸೊ ಈ ಆಪ್ಷನ್ ನೀವು ಅದಕ್ಕೆ ಯೂಸ್ ಮಾಡ್ಕೋಬೋದು. ಓಕೆ, ಸೊ ನಾನು ಪ್ರೆಸೆಂಟ್ಲಿ ಡಿಲೀಟ್ ಮಾಡ್ತೀನಿ, ತುಂಬ ಜಾಸ್ತಿ ಫೋಟೋಸ್ ಇದೆ. ಓಕೆ, ನೆಕ್ಸ್ಟ್ ಆಪ್ಷನ್ ಪಿಕ್ಚರ್ ಕ್ವಾಲಿಟಿ. ಸೊ ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಕಾಣ್ತಿದೆಯಲ್ಲ, ನಿಮಗೆ 3 ಆಪ್ಷನ್ ಬರುತ್ತೆ. ಒಂದು ಹೈ, ಸ್ಟ್ಯಾಂಡರ್ಡ್, ಲೋ ಅಂತ ಹೇಳ್ಬಿಟ್ಟು. ಸೊ ನೀವೇನಾದರೂ ಎಡಿಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ರೆ ಸೊ ಹೈ ಅಂತ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಇಮೇಲ್ ಮಾಡೋದಕ್ಕೆ ಅಥವಾ ವಾಟ್ಸ್ಆಪ್ ಮಾಡೋದಕ್ಕೆ ಮಾಡ್ತಾ ಇದ್ರೆ, ಯಾವುದೋ ಒಂದು ಟೆಸ್ಟ್ ಮಾಡಬೇಕಾದ್ರೆ ಸೊ ಈ ಕೆಳಗಡೆ ಕಾಣ್ತಿದೆಯಲ್ಲ ಟೆಸ್ಟ್ ಇಮೇಜ್ನ ಫೋಟೋ ಕಳಿಸ್ಬೇಕಾದ್ರೆ ಕೆಳಗಡೆ ಕಾಣ್ತಿದೆಯಲ್ಲ ಸ್ಟಾರ್ಟ್ ಮತ್ತೆ ಲೋ. ಸೊ ನಿಮ್ಗೆ ಯಾವ ಥರ ಬೇಕು ಆ ಆಪ್ಷನ್ ನೀವು ಚೂಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಆಪ್ಷನ್ ವ್ಯಾಲ್ಯೂಮ್ ಬಟನ್ ಫಂಕ್ಷನ್. ಸೊ ನೀವು ವ್ಯಾಲ್ಯೂಮ್ ಬಟನ್ ಕಾಣ್ತಿದೆಯಲ್ಲ, ವ್ಯಾಲ್ಯೂಮ್ ಬಟನ್ ಕಾಣ್ತಿದೆ ನೋಡಿ. ವ್ಯಾಲ್ಯೂಮ್ ಬಟನ್ಸು ಯಾವ ಥರ ವರ್ಕ್ ಆಗಬೇಕು ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆ ನಿಮ್ಮ ಕಡೆ. ಇಲ್ಲಿ ಶಟರ್ ಥರ ವರ್ಕ್ ಆಗಬೇಕು, ಶಟರ್ ಕೌಂಟ್ ಡೌನ್, ಜೂಮ್, ವ್ಯಾಲ್ಯೂಮ್. ಸೊ ನಾನು ಫಾರ್ ಎಕ್ಸಾಂಪಲ್ ಶಟರ್ ಕೌಂಟನ್ನು ಕ್ಲಿಕ್ ಮಾಡಿದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಹೋಗ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದಾಗ ನಾನು ವಾಲ್ಯೂಮ್ ಬಟನ್ನ ಈ ಥರ ಪ್ರೆಸ್ ಮಾಡಿದ್ರೆ ನಿಮಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಓಕೆ, ನೋಡ್ತೀರಲ್ಲ, ನಾನು ಪ್ರೆಸ್ ಮಾಡ್ತೀನಿ. ಓಕೆ, 1 2 ಫೋಟೋ ಕ್ಲಿಕ್ ಆಗುತ್ತೆ. ಸೊ ಓಕೆ, ವಾಲ್ಯೂಮ್ ಬಟನ್ ನೀವು ನಿಮ್ಗೆ ಯಾವ ಥರ ಬೇಕು ಆ ಥರ ಯೂಸ್ ಮಾಡ್ಕೋಬೋದು. ಕಾಣ್ತಿದೆಯಲ್ಲ ಆಪ್ಷನ್ಸು ಈ ಥರ. ಓಕೆ, ನೆಕ್ಸ್ಟ್ ಆಪ್ಷನ್ ಆಂಟಿ ಬಾಂಡಿಂಗ್. ಏನಂತ ಹೇಳಿದ್ರೆ ನೀವೇನಾದರೂ ಜಾಸ್ತಿ ಲೈಟ್ಸ್ ಇರುವಂಥ ಸೆಟ್ಟಲ್ಲಿ ಫೋಟೋ ತೊಗೊತಾ ಇದ್ರೆ ಅಥವಾ ನೀವೇನಾದರೂ ಒಂದು TV ಡಿಸ್ಪ್ಲೇ ಫೋಟೋ ತೊಗೊತಾ ಇದ್ರೆ ನಿಮಗೆ ಆ ಕಂಟ್ರಿಲಿ ಯೂಸ್ ಮಾಡುವಂಥ ಎಲೆಕ್ಟ್ರಿಕ್ ಫ್ರೀಕ್ವೆನ್ಸಿನ ನೀವು ಯೂಸ್ ಮಾಡ್ಕೋಬೇಕು. ಸೇಮ್ ಫಾರ್ ಎಕ್ಸಾಂಪಲ್ ನಾವು ಇಂಡಿಯಾದಲ್ಲಿ 50 ಹರ್ಟ್ಸ್ನ ಯೂಸ್ ಮಾಡ್ತೀವಿ. ಸೊ ನೀವು 50 ಹರ್ಟ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಫೋಟೋ ಕ್ಲಿಕ್ ಮಾಡಿದಾಗ ಅಂದರೆ TV ಅಥವಾ ಜಾಸ್ತಿ ಲೈಟ್ಸ್ ಇದ್ದಾಗ ಫೋಟೋ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಗೆರೆಗಳು ಕಾಣುತ್ತೆ. ಸೊ ಆ ಥರ ಗೆರೆಗಳು ಕಾಣೋದಿಲ್ಲ ಈ ಆಪ್ಷನ್ ನೀವು ಯೂಸ್ ಮಾಡಿದ್ರೆ. ಸೊ ಬೆಟರ್ ಆಪ್ಷನ್ ಇಂಡಿಯಾದಲ್ಲಿ ನಾವು 50 ಹರ್ಟ್ಸ್ನ ಯೂಸ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.